ಹಲೋ ಹಾಯ್ ಎಲ್ರಿಗೂ ನಮಸ್ಕಾರಗಳು. ದಾಮೇಶ್ ಒನ್ ಟ್ಯಾರೋಟ್ಗೆ ಸ್ವಾಗತ. ನಾನು ನಿಮ್ಮ ಟ್ಯಾರೋ ರೀಡರ್. ಇವತ್ತಿನ ವಿಡಿಯೋ ಏನಾಗಿರುತ್ತೆ ಅಂದರೆ 2 ವರ್ಷ ಆದರೂ ಕೂಡ ಒಂದು ರಿಲೇಷನ್ಶಿಪ್ ನಿಮ್ಮ ಜೊತೆ ಕನೆಕ್ಟ್ ಆಗಿ ಸಿಗ್ತಾ ಇಲ್ಲ, ಒಂದು ಒಳ್ಳೆ ರಿಲೇಷನ್ಶಿಪ್ ನಿಮಗೆ ಸಿಗ್ತಾ ಇಲ್ಲ, ಮತ್ತು ಒಂದು ಪ್ರೀತಿ ನಿಮಗೆ ಕರೆಕ್ಟಾಗಿರುವಂಥ ಪ್ರೀತಿ ನಿಮಗೆ ಸಿಗ್ತಾ ಇಲ್ಲ, ಟ್ರೂ ಲವ್ ಸಿಗ್ತಿಲ್ಲ ಅಂತ ಅಂದರೆ ಯಾಕೆ ಅಂತ ನೋಡೋಣ. ಈ ರೀಡಿಂಗ್ ನಿಮ್ಗಾಗಿದ್ರೆ ಮಾಡದೆ ನೋಡಿ ಅಂತ ಹೇಳ್ತಾ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ನಿಮಗೆ ಒಳ್ಳೆ ರಿಲೇಷನ್ಶಿಪ್ ಸಿಗ್ತಾ ಇಲ್ಲ ಯಾಕೆ, ಮತ್ತು ಯಾವ 4 ತಪ್ಪುಗಳನ್ನು ಮಾಡ್ತಾ ಇದ್ದೀರಾ, ಈ ವಿಡಿಯೋನ ಕೊನೆವರೆಗೂ ನೋಡಿ. ನೀವು ಮಾಡ್ತಾ ಇರುವಂಥ ತಪ್ಪು ಏನು ಅಂತ ನೋಡಿ. ಮತ್ತು ನೀವು ಒಂದು ರೀತಿಯಲ್ಲಿ ಏನು ಮಿಸ್ಟೇಕ್ಸ್ಗಳಾಗ್ತಿದೆ, ಯಾಕೆ ನಿಮ್ಮ ರಿಲೇಷನ್ಶಿಪ್ ಇದು ನಿಮಗೆ ಒಂದು ಒಳ್ಳೆ ರೀತಿಯ ರಿಲೇಷನ್ಶಿಪ್ ಸಿಗ್ತಾ ಇಲ್ಲ, ಒಂದು ನಿಜವಾಗಿರುವಂಥ ರಿಲೇಷನ್ಶಿಪ್ ಸಿಗ್ತಾ ಇಲ್ಲ ಅನ್ನೋ ಒಂದು ಬೇಜಾರಿರ್ಬೋದು. ಮತ್ತು ಯಾಕೆ ಅಂತ ಅಂದರೆ ಕೆಲವೊಂದು ವಿಚಾರಗಳಲ್ಲಿ ಇಲ್ಲಿ ಡೌನಲ್ಲಿ ಇರುವಂಥದ್ದು. ಏನು ಡೌನಲ್ಲಿ ಇದೆ, ನಿಮ್ಮ ಪ್ರೀತಿ ಆಗಿರ್ಬೋದು, ಒಂದು ಫೈನಾನ್ಷಿಯಲಿ ಗ್ರೋತ್ ಆಗಿರ್ಬೋದು, ಇದ್ರ ಕಡೆ ಹೆಚ್ಚು ಫೋಕಸ್ ಮಾಡ್ತಾ ಇರ್ಬೋದು. ನೀವು ಸ್ಲೋಲಿ ನೀವೇನೋ ಒಂದು ಅವರು ನಿಮ್ಮ ಜೊತೆ ಕನೆಕ್ಷನ್ ದೂರ ಇರ್ಬೋದು, ಫೈನಾನ್ಷಿಯಲಿ ವಿಚಾರವಾಗಿ ನೀವು ಡೌನಲ್ಲಿ ಇರ್ಬೋದು. ಹಾಗಾಗಿ ನಿಮ್ಮ ಜೊತೆ ಯಾರು ಸ್ಟ್ರಾಂಗ್ ಆಗಿ ನಿಲ್ತಾ ಇಲ್ಲ ಅಂದರೆ ಇದು ನಿಜವಾಗಿರೋ ಪ್ರೀತಿನ ಅಂತ ಅಂದರೆ ಖಂಡಿತವಾಗ್ಲೂ ನಿಮಗೆ ಸಿಕ್ಕಿರುವಂಥ ಪ್ರೀತಿಗಳು ಆಲ್ಮೋಸ್ಟ್ ದುಡ್ಡಿನ ಬಗ್ಗೆ ಹೆಚ್ಚು ದುಡ್ಡಿನ ಬಗ್ಗೆ ಹೆಚ್ಚು ಗಮನ ಇರುವಂಥ ವ್ಯಕ್ತಿಗಳಾಗಿರ್ಬೋದು ಇಷ್ಟು ದಿನಗಳಲ್ಲಿ. ಮತ್ತು ಒಂದಿಷ್ಟು ಕಾಂಪ್ರಮೈಸ್ ಪ್ರಾಬ್ಲಮ್ಸ್ ಇರ್ಬೋದು, ನಿಮಗೆ ಒಂದು ಕಾಂಪ್ರಮೈಸ್ ಮಾಡ್ಕೊಳ್ಳೋದ್ರಲ್ಲಿ, ಇಲ್ಲ ಅವರಾಗಿರ್ಬೋದು ನೀವಾಗಿರ್ಬೋದು ಕಾಂಪ್ರಮೈಸ್ ಮಾಡ್ಕೊಳ್ಳೋದ್ರಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ಸ್ಗಳಾಗಿರ್ಬೋದು. ಮತ್ತು ಕನೆಕ್ಷನ್ ಅಂದರೆ ಒಂದು ರೀತಿಯಲ್ಲಿ ಇಬ್ಬರೂ ಕೂಡ ಒಂದು ರೀತಿಯಲ್ಲಿ ಬೆಳಗ್ಗೆ ಒಂದು ರೀತಿ ಇದ್ದರೆ ಮಧ್ಯಾಹ್ನ ಒಂದು ರೀತಿ ಇರುವಂಥದ್ದು, ಮತ್ತು ನಿಮ್ಮಿಬ್ಬರ ಮಧ್ಯೆ ಒಂದು ರೀತಿ ಕೋರ್ಡಿನೇಷನ್ ಪ್ರಾಬ್ಲಮ್ಸ್ಗಳಾಗ್ತಾ ಇರುವಂಥದ್ದು, ಮತ್ತು ನೀವು ಒಂದು ರೀತಿಯಲ್ಲಿ ಬದಲಾವಣೆಗಳಾಗ್ತಾ ಇದ್ದೀರಾ, ಇದನ್ನು ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಅಂತ ಬಂದಿರುವಂಥದ್ದು. ಮತ್ತು ಹಳೆ ನೆನಪುಗಳನ್ನು ನೀವು ಜಾಸ್ತಿ ಮಾಡ್ಕೊಳ್ತಾ ಇದ್ದೀರಾ. ಮತ್ತು ಒಂದು ರೀತಿಯಲ್ಲಿ ನೀವು ಒಂದು ಫೈನಾನ್ಷಿಯಲಿ ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ ಇರ್ಬೋದು. ಒಂದು 9 ತಿಂಗಳ ನಂತರ ಒಂದು ರೀತಿಯಲ್ಲಿ ಬದಲಾವಣೆಗಳು ಆಗುವಂಥ ಚಾನ್ಸಸ್ಗಳು ಕೂಡ ಇದೆ ಅಂತ ಬಂದಿರುವಂಥದ್ದು. ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅದೆಲ್ಲವೂ ಕೂಡ ಆಗದೇ ಇರುವಂಥ ಪರಿಸ್ಥಿತಿಗಳಿರ್ಬೋದು. ಸಡನ್ನಾಗಿ ಏನೋ ಒಂದು ಡಿಸೈಡ್ ಆಗುತ್ತೆ, ಸಡನ್ನಾಗಿ ಯಾರೋ ನಿಮ್ಮನ್ನು ದೂರ ತಳ್ಳು ಹೋಗುವಂಥದ್ದು, ಸಡನ್ನಾಗಿ ಏನೋ ಒಂದು ಬ್ರೇಕಪ್ ಎನರ್ಜಿ ಬರುವಂಥದ್ದು, ಸಡನ್ನಾಗಿ ಏನೋ ಒಂದು ಸಿಚುವೇಶನ್ಗಳು ಬಂದು ನಿಮ್ಮನ್ನು ಹೆಂಡ್ ಮಾಡ್ಕೊಂಡಿರ್ಬೋದು. ಒಂದು ರೀತಿಯಲ್ಲಿ ತುಂಬ ಉಪಯೋಗಿಸ್ಕೊಂಡಿರುವಂಥ ವ್ಯಕ್ತಿಗಳು ಕೂಡ ಆಗಿರ್ತಾರೆ. ಮತ್ತು ಒಂದು ಏನೋ ಒಂದು ರೀತಿಯಲ್ಲಿ ನಿಮ್ಮನ್ನು ನೀವು ತುಂಬ ಸ್ಟ್ರಾಂಗ್ ಆಗಿ ಇಟ್ಕೊಳ್ದೇ ಇರೋದು ಕೂಡ ಒಂದು ಪ್ರಾಬ್ಲಮ್ಸ್ ಕೂಡ ಆಗಿರುತ್ತೆ ಈ ರಿಲೇಷನ್ಶಿಪ್ ಮಧ್ಯೆ. ಯಾಕೆ ಸ್ಟ್ರಾಂಗ್ ಆಗಿ ಅಂತ ಅಂದರೆ ತುಂಬಾ ನೀವು ಅವ್ರ ಏನು ಹೇಳ್ತಾರೆ, ಏನು ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅಂತಾರೆ, ಒಂದು ರೀತಿಯಲ್ಲಿ ಇವಾಗ ಇದ್ದಂಗೆ ನೆಕ್ಸ್ಟ್ ಇರೋದಿಲ್ಲ. ಹಾಗಾಗಿ ಒಂದು ರೀತಿಯಲ್ಲಿ ಅವರ ಎಕ್ಸ್ಪೆಕ್ಟೇಷನ್ ಪ್ರಕಾರ ನೀವಿಲ್ಲ ಅನ್ನೋ ಒಂದು ಬೇಜಾರು ಕೂಡ ಇರುತ್ತೆ ಅವ್ರಿಗೆ. ಹಾಗಾಗಿ ನೀವು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಓವರ್ ಆಗಿ ತುಂಬಾ ಪ್ರೀತಿ ತೋರಿಸಿ ಹೋಗ್ತಾ ಹೋಗ್ತಾ ಸ್ಲೋ ಮಾಡ್ತಾ ಇರ್ಬೋದು. ಹಾಗಾಗಿ ಒಂದಿಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಆಗ್ತಾ ಇರ್ಬೋದು. ಮತ್ತು ನೀವು ಒಂದು ಗುರುವಿನ ಸ್ಥಾನಕ್ಕೆ ಹೋಗುವಂಥದ್ದಿದೆ, ತುಂಬ ಬುದ್ಧಿವಂತಿಕೆ ಅಂದ್ಕೊಂಡು ನೀವೇನೇ ಇಲ್ಲಿ ತುಂಬ ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ತಾ ಇರ್ಬೋದು. ಒಂದು ರೀತಿಯಲ್ಲಿ ಮಿಸ್ಟೇಕ್ಸ್ಗಳು ಕೂಡ ಇದ್ರೂ ಕೂಡ ಇಲ್ಲಿ ಒಂದು ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ, ಈ ಜಾಗಕ್ಕೆ ನಾನು ಹೋಗ್ಬೋದಾ. ಮತ್ತು ಕೆಲವ್ರಿಗೆ ಇಲ್ಲಿ ಬರ್ತಾ ಇರುವಂಥದ್ದು, ನೀವು ಒಂದು ರೀತಿಯಲ್ಲಿ ತುಂಬ ಬ್ರಿಲಿಯಂಟ್ ವ್ಯಕ್ತಿಗಳಾಗಿರ್ತಾರೆ, ಒಂದು ಗುರುವಿನ ಸ್ಥಾನದಲ್ಲಿ ಇರ್ಬೋದು. ಹಾಗಾಗಿ ನಿಮಗೆ ನೀವು ಇಷ್ಟಪಡುವಂಥ ವ್ಯಕ್ತಿಗಳು ನಿಮ್ಮ ಜೊತೆ ಇಲ್ಲದೇನೆ ಇರ್ಬೋದು, ನೀವು ಮಾಡ್ತಾ ಇರುವಂಥ ಕೆಲಸ ಬೇರೆ ಇರ್ಬೋದು. ಹಾಗಾಗಿ ನಿಮ್ಮ ಜೊತೆ ಅವಾಯ್ಡ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ, ದೂರ ಇರುವಂಥ ಸಾಧ್ಯತೆಗಳು ಕೂಡ ಇದೆ. ಬಟ್ ನಿಮಗೆ ಒಂದು ರೀತಿ ಸಪ್ರೇಷನ್, ನಿಮ್ಮನ್ನು ಯಾರು ಅರ್ಥ ಮಾಡ್ಕೊಳ್ಳೋರಿಲ್ಲ, ನಿಮ್ಮನ್ನ ಯಾರು ತಿಳ್ಕೊಳ್ಳುವಂಥವ್ರಿಲ್ಲ. ನಾನೇ ಇಲ್ಲಿ ಒಂದು ಮೂರ್ಖತನದಲ್ಲಿ ನಾನು ಮುಂದುವರಿಬೇಕಲ್ಲ ಅನ್ನೋ ಒಂದು ಬೇಜಾರು ಕೂಡ ಅವ್ರಿಗೆ ಇರ್ಬೋದು. ಹಾಗಾಗಿ ಫೈನಾನ್ಷಿಯಲಿ ನೀವು ಕೂಡ ಕಂಜೂಸ್ ಇರ್ಬೋದು. ಪ್ರೀತಿ ವಿಚಾರದಲ್ಲಿ ಅವರನ್ನು ಅರ್ಥ ಮಾಡ್ಕೊಳ್ಳೋ ವಿಚಾರದಲ್ಲಿ ನೀವು ಕೂಡ ಎಲ್ಲೋ ಒಂದಿಷ್ಟು ಕಂಜೂಸ್ ಮಾಡ್ತಾ ಇರ್ಬೋದು ಅಂತ ಕೂಡ ಬಂದಿರುವಂಥದ್ದು. ಮತ್ತು ಇಲ್ಲಿ ಹೇಳ್ಬೇಕು ಅಂತ ಅಂದರೆ ನೀವು ಇಲ್ಲಿ ಹಳೆ ಯಾರಿದ್ದಾರೆ ಥಿಂಕ್ ಮಾಡ್ತಾ ಇದ್ದೀರಾ, ಹಳೆ ಎಕ್ಸ್ ಆಗಿರ್ಬೋದು, ಗರ್ಲ್ ಫ್ರೆಂಡ್ ಆಗಿರ್ಬೋದು, ಎನಿವನ್ ಇಲ್ಲಿ ನೀವು ನಿಮ್ಮನ್ನು ಬಿಟ್ಟು ಹೋಗಿರೋರ ಬಗ್ಗೆ ತುಂಬಾ ಯೋಚನೆ ಮಾಡಿಕೊಂಡು ಬ್ಲ್ಯಾಂಕ್ ಆಗ್ತಾ ಇರುವಂಥದ್ದು. ಅದು ಅವ್ರನ್ನ ಒಂದು ರೀತಿಯಲ್ಲಿ ಅವ್ರ ಬಗ್ಗೆನೇ ನೀವು ಯೋಚನೆ ಮಾಡ್ತಾ ಅವ್ರ ಬಗ್ಗೆನೇ ಏನೋ ಒಂದು ಥಿಂಕ್ ಮಾಡ್ತಾ ಕೂತಿದ್ದೀರಾ. ಅದು ಒಂದು ರೀತಿಯಲ್ಲಿ ನಿಮಗೆ ಒಂದು ಒಳ್ಳೆ ರಿಲೇಷನ್ಶಿಪ್ ಸಿಗೋದ್ರಲ್ಲಿ, ಕನೆಕ್ಷನ್ ಆಗೋದ್ರಲ್ಲಿ ತೊಂದರೆ ಆಗಿರ್ಬೋದು. ಮತ್ತು ತುಂಬಾ ಡಿಪ್ರೆಷನ್ ಲೆವೆಲ್ಗೆ ಹೋಗ್ತಾ ಇದ್ದೀರಾ. ಚೂಸ್ ಮಾಡೋದು ನಿಮ್ಗೆ ಏನೋ ಒಂದು
ಉಪಯೋಗಿಸಿ ಕಾಂಪ್ಲಿಕೇಟೆಡ್ ಅನಿಸ್ತಿದೆ ಅಂದರೆ ಖಂಡಿತವಾಗ್ಲೂ ಮೈಂಡ್ಸೆಟ್ನ ತಗೊಳ್ಳಿ. ಅವರು ಬಂದೇ ಬರಲಿ, ಅವರು ಯಾರು ರಿಲೇಷನ್ಶಿಪ್ ಇರ್ಬೋದು, ಇಲ್ಲಿ ಒಂದು ರೀತಿಯಲ್ಲಿ ನಿಮಗೆ ಬಿಟ್ಟೋಗಿದ್ದಂಥವ್ರು ಆಗಿರ್ಬೋದು, ಖಂಡಿತವಾಗ್ಲೂ ಬರ್ತಾರೆ. ಒಂದು ಮೈಂಡ್ಸೆಟ್ನ ತಗೊಳ್ಳಿ, ನಿಮ್ಗೆ ಅವ್ರು ಬೇಕಾ ಇವ್ರು ಬೇಕಾ, ಇಲ್ಲ ಹೊಸ ಪ್ರೀತಿ ಬೇಕಾ, ಏನು ಥಿಂಕ್ ಮಾಡ್ತಾ ಇದ್ದೀರಾ ಅದು ನಿಮಗೆ ಮೈಂಡ್ಸೆಟ್ ಕರೆಕ್ಟಾಗಿ ಇಲ್ಲ. ಹಂಗಾಗಿ ನಿಮ್ಮ ಮೈಂಡನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಅಂತ ಬಂದಿರುವಂಥದ್ದು. ಮತ್ತು ಸೆಲ್ಫ್ ಲವ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಂಗಾಗಿ ನೀವು ಮಾಡ್ತಾ ಇರುವಂಥ ಕೆಲಸ ಆಗಿರ್ಬೋದು, ಪ್ರತಿಯೊಂದು ಆಗಿರ್ಬೋದು, ನಿಮ್ಮ ಬಗ್ಗೆ ನೀವು ಏನು ಕೇರ್ ಮಾಡಬೇಕು, ಏನು ತೊಗೊಳ್ಬೇಕು, ಏನು ಸೆಲ್ಫ್ ಲವ್ ನೀವು ನಿಮ್ಮ ಮೇಲೆ ಎಷ್ಟು ಪ್ರೀತಿನ ಇಟ್ಕೊಂಡಿದ್ದೀರಾ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ 10 ಮಿನಿಟ್ಸ್ ನಿಮಗೋಸ್ಕರ ಒಂದಿಷ್ಟು ಜಿಮ್ಗೆ ಹೋಗೋದಾಗಿರ್ಬೋದು, ಸ್ಕಿನ್ ಕೇರ್ ಆಗಿರ್ಬೋದು, ಏನೋ ಒಂದು ಹಾಬೀಸ್ ಕಡೆ ಹೆಚ್ಚು ಫೋಕಸ್ ಮಾಡಿ ಒಂದಿಷ್ಟು ಹಳೆ ನೆನಪುಗಳು ಮರ್ತೋಗುತ್ತೆ, ಮುಂದಿನ ಜೀವನದ ಬಗ್ಗೆ ಹೆಚ್ಚು ಫೋಕಸ್ ಆಗಿ ಇರೋದು ಥರ ಆಗುತ್ತೆ ಅಂತ ಬಂದಿರುವಂಥದ್ದು. ಮತ್ತು ಇಲ್ಲಿ ನೀವೆಷ್ಟು ದೇವಿನ ನಂಬ್ತೀರಾ ಮತ್ತು ನೀವೆಷ್ಟು ಟ್ರಸ್ಟ್ ಮಾಡ್ತೀರಾ, ಒಂದು ಪ್ರತಿದಿನ ನಿಮ್ಮ ಕೈಲಿ ಆದಷ್ಟು ಒಂದು 11 ಡೇಸ್ ಆಗಿರ್ಬೋದು, ಒಂದು ಸರಿಯಾಗಿರೋ ಟೈಮಲ್ಲಿ ಕಂಟಿನ್ಯೂಸ್ ಆಗಿ ಅದೇ ಟೈಮಲ್ಲಿ ಒಂದು ಮೆಡಿಟೇಷನ್ ಮಾಡ್ಕೊಳ್ಳೋದಾಗಿರ್ಬೋದು, ಒಂದು ಪ್ರಾರ್ಥನೆ ಮಾಡೋದಾಗಿರ್ಬೋದು ಮಾಡ್ಕೊಂಡು ಬನ್ನಿ. ಈ ಒಂದು ಡಿಪ್ರೆಷನ್ನಿಂದ ಒಂದು ಸ್ವಲ್ಪ ಒಂದು ರೀತಿಯಲ್ಲಿ ಒಂದು 3 ತಿಂಗಳಲ್ಲಿ ಒಂದು ಚೇಂಜಸ್ ನಿಮ್ಮ ಜೀವನದಲ್ಲಿ ಆಗುವಂಥ ಚಾನ್ಸಸ್ ಇದೆ. ಒಂದು ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ಳಿ, ಒಂದು ಸ್ಟ್ರಾಂಗ್ ಆಗಿ ಈ ನಿಮಗೆ ಬೇಕಾಗಿರುವಂಥ ಹಳೆ ಪ್ರೀತಿ ಆಗಿರ್ಬೋದು, ಇಲ್ಲ ಮುಂದೆ ಬರುವಂಥ ಪ್ರೀತಿ ಆಗಿರ್ಬೋದು, ಖಂಡಿತವಾಗ್ಲೂ ನಿಮಗೆ ಒಂದು ಒಳ್ಳೆ ರೀತಿಯ ರಿಲೇಷನ್ಶಿಪ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಎನಿವನ್ ಇಲ್ಲಿ ಎಕ್ಸ್ ಆಗಿರ್ಬೋದು, ಖಂಡಿತ ಕನೆಕ್ಷನ್ಗೆ ಬರ್ತಾರೆ, ಖಂಡಿತವಾಗ್ಲೂ ಚೆನ್ನಾಗಿರ್ತಾರೆ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಧನ್ಯವಾದಗಳು. ಈ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ.